ಇವನ್ ಬರ್ಕೊಟ್ಟ, ಆ ಇನ್ಸ್ಪೆಕ್ಟರ್ ತಗೊಂಡ, ನೀವೆಲ್ಲ ನೋಡ್ತಾ ನಿಂತಿದ್ರಿ. ಏನು ಹುಡುಗ ಕಳ್ತನ ಆಯ್ತಾ? ಹೌದು ಮಾವ, ಸಂಜನಾ ಅವರಪ್ಪ ಪಾಪ ಅವಳಿಗೋಸ್ಕರ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿದ್ ನೆಕ್ಲೆಸ್ ಇವ್ರ ಮನೇಲಿ ಯಾರೋ ಕಳ್ತನ ಮಾಡ್ಬಿಟ್ಟಿದ್ದಾರೆ. ಅದು ಎಲ್ಲಿ ಅಂತ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೊರತು ಅದನ್ನ ವಾಪಸ್ ತಂದ್ಕೊಡ್ತೀವಿ ಅಂತ ಒಂದು ಮಾತು ಹೇಳಿಲ್ಲ. ಆಗ ನಮ್ ಚಿರು ಬ್ಲಾಂಕ್ ಚೆಕ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ಅಮೌಂಟ್ ಬರ್ಕೊಳ್ಳಿ ಅಂತ ಹೇಳ್ದ. ನಾನು ನಿನಗೆ ಆಗ್ಲಿಂದ ಹೇಳ್ತಿರೋದು ಇದೇ ಚಿರು, ನಿನ್ನ ಹತ್ರ ಯಾರು ಡೈರೆಕ್ಟ್ ಆಗಿ ಬಂದು ಸಹಾಯ ಮಾಡು ಅಂತ ಕೇಳದೆ ಇದ್ರು ಪರಿಸ್ಥಿತಿನ ನೀನೇ ಅರ್ಥ ಮಾಡಿಕೊಂಡು ಸಹಾಯ ಮಾಡ್ತೀಯ. ಇವರೆಲ್ಲ ಆ ಥರ ಪರಿಸ್ಥಿತಿನ ಸೃಷ್ಟಿ ಮಾಡ್ತಾರೆ. ನೀನು ನನ್ನ ಜೊತೆ ಇದ್ದಾಗ ನಿನ್ನನ್ನು ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಬಿಡ್ತಿರ್ಲಿಲ್ಲ. ಆದರೆ ಈಗ ನೀನು ನನ್ನನ್ನೇ ನೀರು ಬೆಳೆದ್ಬಿಟ್ಟಿದ್ಯಾ. ಮುಂಚೆ ಎಲ್ಲ ಯಾರಿಗಾದ್ರೂ ಏನಾದರೂ ಕೊಡಬೇಕಾದ್ರೆ ಅದಕ್ಕೆ ನಾನು ಇದನ್ನ ಅವ್ರಿಗೆ ಕೊಡ್ಲಾ ಬೇಡವಾ ಅಂತ ಕೇಳ್ತಾ ಇದ್ದೆ. ಆದರೆ ಈಗ ನನ್ನನ್ನು ಕೇಳ್ತೇನೆ ಎಲ್ಲ ಡಿಸಿಷನ್ಸ್ ತಗೋತಾ ಇದೆಯಾ. ಅದಕ್ಕೆ ಕಾರಣ ಯಾರು ಅಂತನೂ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅದಕ್ಕೆ ನಾನು ಯಾವತ್ತೂ ನಿಮ್ಮ ಮಾತು ಮೀರೋದು ಇಲ್ಲ. ಹಾಗಾದ್ರೆ ದೀಪನ್ ಮನೆಯವ್ರಿಗೆ ಧಾರಾಳವಾಗಿ ಸಹಾಯ ಮಾಡುವಾಗ ನೀನ್ ಅಕ್ಕೇನ್ಯಾಕಪ್ಪ ಒಂದ್ ಮಾತು ಕೇಳಲಿಲ್ಲ? ಓ, ಕೇಳ್ಬೇಡ ಅಂತ ದೀಪ ಹೇಳ್ಕೊಟ್ಲಾ? ಇಲ್ಲ ಚಿಕ್ಕಮ್ಮ, ನಾನೇನು ಬೇಕು ಅಂತ ಮುಚ್ಚಿಡ್ಲಿಲ್ಲ. ಅದಕ್ಕೆ ಅದನ್ನು ಹೇಳೋ ಸಂದರ್ಭ ಬರಲಿಲ್ಲ ಅಷ್ಟೇ. ಅಲ್ಲ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಯಾರಿಗೂ ಹೇಳ್ದೆ ಸಹಾಯ ಮಾಡೋ ಗುಣ ನನಗೂ ಬಂದಿದೆ. ಅದಕ್ಕೆ ನನ್ನ ಜಾಗದಲ್ಲಿ ನೀವಿದ್ದಿದ್ರು ಅದನ್ನೇ ಮಾಡ್ತಿದ್ರಲ್ವಾ? ಎಸ್ ಇರು. ಆದರೆ ಇಂಥವರೆಲ್ಲ ನಿನ್ನಲ್ಲಿರೋ ಒಳ್ಳೆ ಗುಣನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನೀನು ಇವ್ರ ಮನೆಗೆ ಪ್ರತಿ ಸಲ ಹೋದಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತಲ್ವಾ? ನೀನು ಹಣದ ಮೂಲಕ ಅವ್ರಿಗೆ ಸಹಾಯ ಮಾಡ್ತಾನೆ ಇರ್ತೀಯ. ಹೀಗೆ ಆದ್ರೆ ನಾಳೆ ಈ ಮನೆನ ದೋಚಲ್ಲ ಅಂತ ಏನ್ ಗ್ಯಾರಂಟಿ? ಮೇಡಮ್, ನಾನ್ ಮಾತಾಡ್ತಿಲ್ಲ ಅಂದ್ರೆ ನಂಗೆ ಮಾತು ಬರಲ್ಲ ಅಂತ ಅರ್ಥ ಅಲ್ಲ. ಎದುರುಗಡೆ ದೊಡ್ಡವ್ರು ಮಾತಾಡ್ತಿದ್ರೆ ಅದಕ್ಕೆ ಬೆಲೆ ಕೊಡ್ತಿದೀನಿ ಅಂತ ಅರ್ಥ.